ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ 2025ರಲ್ಲಿ ಕಾಕತಾಳೀಯವೆಂಬಂತೆ 3 ಬಾರಿ ರೂಪುಗೊಳ್ಳಲಿರುವ ಅತ್ಯಂತ ಶುಭ ನಕ್ಷತ್ರ ರಾಜಯೋಗವೊಂದರ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನ ಅರಿತುಕೊಳ್ಳಲಿದ್ದು, ಇಲ್ಲಿ ಒಂದೇ ವರ್ಷದ ಅಂತರದಲ್ಲಿ ರೂಪುಗೊಳ್ಳಲಿರುವ ಈ ವಿಶಿಷ್ಟ ರಾಜಯೋಗದ ಪ್ರಭಾವಗಳು ವರ್ಷಪೂರ್ತಿಯಾಗಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ, ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ವಿಶೇಷ ಫಲಗಳ್ಯಾವು, ಹಾಗೆ ಈ ನಕ್ಷತ್ರ ರಾಜಯೋಗದ ಮಹತ್ವವೇನು ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ವೀಕ್ಷಕರೇ, ವರ್ಷ 2025ರಲ್ಲಿ ಅನೇಕ ವಿರಳ ಸಂಯೋಜನೆಗಳು ರೂಪುಗೊಳ್ಳಲಿವೆ ಎಂದು ವೈದಿಕ ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ. 2025ರಲ್ಲಿ ಸಾಕಷ್ಟು ವಿರಳ ಯೋಗಗಳು ಹಾಗೂ ಅನೇಕ ಕಾಕತಾಳೀಯ ಖಗೋಳ ಘಟನೆಗಳು ಸಹ ಸಂಭವಿಸಲಿದ್ದು, ಇವುಗಳ ಪ್ರಭಾವಗಳು ಕೂಡ ಪ್ರತ್ಯೇಕ ದ್ವಾದಶ ರಾಶಿಯ ಜಾತಕದವರ ಮೇಲೆ ಕಂಡುಬರಲಿವೆ. ಇಲ್ಲಿ ಉಂಟಾಗಲಿರುವ ಕಾಕತಾಳೀಯ ಸಂಯೋಜನೆಗಳಲ್ಲಿ ಗುರು ಪುಷ್ಯ ರಾಜಯೋಗವೂ ಕೂಡ ಒಂದಾಗಿರಲಿದೆ. ಗುರುಪುಷ್ಯ ಯೋಗವನ್ನು ಗುರುಪುಷ್ಯ ನಕ್ಷತ್ರ ಯೋಗ, ಗುರುಪುಷ್ಯ ಅಮೃತ ಯೋಗ ಅಥವಾ ಗುರುಪುಷ್ಯಾಮೃತ ರಾಜಯೋಗವೆಂದು ಸಹ ಕರೆಯಲಾಗುತ್ತದೆ. ವಿಪರೀತ ಶುಭಕರ ಫಲಗಳನ್ನು ಪ್ರದಾನ ಮಾಡುವ ಗುರುಪುಷ್ಯಾಮೃತ ರಾಜಯೋಗವು ವಿಶೇಷವೆಂಬಂತೆ ವರ್ಷ 2025ರಲ್ಲಿ 3 ಬಾರಿ ರೂಪುಗೊಳ್ಳಲಿದೆ. ನಕ್ಷತ್ರ ಪುಂಜಗಳ ರಾಜನೆಂದು ಕರೆಯಲಾಗುವ ಪುಷ್ಯನ ಪ್ರಭಾವಗಳು ಇಲ್ಲಿ ವಿಶೇಷ ಶುಭ ಫಲಗಳ ಸುರಿಮಳೆಗೈಯುವುದಾಗಿ ಹೇಳಲಾಗಿದೆ. ಪುಷ್ಯ ನಕ್ಷತ್ರದ ಸ್ವಾಮಿಯೂ ಶನಿದೇವನಾಗಿದ್ದು, ಇಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಗುರು ಗ್ರಹದ ಗೋಚರ ಉಂಟಾದಾಗಲೇ ಗುರುಪುಷ್ಯಾಮೃತ ಯೋಗ ರೂಪುಗೊಳ್ಳುತ್ತದೆ. ಗುರು ಮತ್ತು ಪುಷ್ಯ ನಕ್ಷತ್ರದ ಸಂಯೋಜನೆಯನ್ನು ಮೃತಕಾಲವೆಂದು ಸಹ ನಂಬಲಾಗಿದೆ. ಮೇಲಾಗಿ ಇಲ್ಲಿ ಶನಿದೇವನ ಶುಭ ಫಲಗಳು ಕೂಡ ಈ ಯೋಗದ ವೇಳೆಯಲ್ಲಿ ಪ್ರತ್ಯೇಕ ಜಾತಕದವರು ಹೊಂದುತ್ತಾರೆ. ವರ್ಷ 2025 ಜುಲೈ ತಿಂಗಳಿನ 24ನೇ ತಾರೀಕಿನ ಗುರುವಾರ, ಹಾಗೆ 2025ರ ಆಗಸ್ಟ್ ತಿಂಗಳಿನ ಗುರುವಾರ ಮತ್ತು ಸೆಪ್ಟೆಂಬರ್ ತಿಂಗಳಿನ 18ನೇ ತಾರೀಕಿನ ಗುರುವಾರದ ದಿನದಂದು ಗುರುಪುಷ್ಯ ರಾಜಯೋಗ ರೂಪುಗೊಳ್ಳಲಿದೆ. ಒಂದೇ ವರ್ಷದಲ್ಲಿ 3 ಬಾರಿ ಗುರುಪುಷ್ಯಾಮೃತ ರಾಜಯೋಗ ರೂಪುಗೊಳ್ಳುವುದು ಒಂದು ಕಾಕತಾಳೀಯ ಘಟನೆಯೆಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಗುರುಪುಷ್ಯ ರಾಜಯೋಗವು ಒಂದು ಶುಭ ಯೋಗ ಮುಹೂರ್ತವಾಗಿದ್ದು, ಗುರುಪುಷ್ಯ ನಕ್ಷತ್ರದಲ್ಲಿ ಶಿಕ್ಷಾಗ್ರಹಣ ಮಾಡುವುದು, ಹೊಸ ಕಾರ್ಯ ಪ್ರಾರಂಭ ಮಾಡುವುದು, ವಿಶೇಷ ಯೋಜನೆಗಳಿಗೆ ಅಂಕಿತ ಹಾಕುವುದು ಶುಭ ಪರಿಣಾಮಗಳನ್ನು ಕರುಣಿಸುತ್ತದೆ. ಪುಷ್ಯ ನಕ್ಷತ್ರವು ಸರ್ವಾಧಿಕ ಶುಭ ನಕ್ಷತ್ರಗಳಲ್ಲಿ ಒಂದಾಗಿದೆ. ವಿಶೇಷವೆಂದರೆ ಪುಷ್ಯ ನಕ್ಷತ್ರದಲ್ಲಿಯೇ ಮಹಾಲಕ್ಷ್ಮಿ ಮಾತೆಯ ಜನ್ಮವಾಗಿದ್ದಾಗಿ ಹೇಳಲಾಗಿದೆ. ಗುರು ಅಮೃತ ಬೃಹಸ್ಪತಿಯೂ ಕೂಡ ಸರ್ವಾಧಿಕ ಲಾಭಕಾರಿ ಗ್ರಹನಾಗಿದ್ದಾನೆ. ಗುರುವಾರದ ದಿನವೂ ಗುರು ಬೃಹಸ್ಪತಿಯಿಂದ ನಿಯಂತ್ರಿತ ಮತ್ತು ಶಾಸನಗೊಳ್ಳುತ್ತದೆ. ಇಲ್ಲಿ ಪುಷ್ಯ ನಕ್ಷತ್ರವು ಗುರುವಾರದೊಂದಿಗೆ ಸಂಯೋಜನೆಗೊಳ್ಳುವುದು ಗುರುಪುಷ್ಯ ಯೋಗದ ನಿರ್ಮಾಣಕ್ಕೆ ಕಾರಣವಾಗುತ್ತದೆ. ಇನ್ನು ಇಷ್ಟೆಲ್ಲ ಮಹತ್ವಪೂರ್ಣತೆ ಮತ್ತು ಲಾಭಕಾರಿಯಾಗಿರುವ ಗುರುಪುಷ್ಯ ರಾಜಯೋಗದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನ ಈಗ ವಿಸ್ತಾರವಾಗಿ ಅರಿತುಕೊಳ್ಳುವುದಾದರೆ, ವೀಕ್ಷಕರೇ, ವರ್ಷ 2025ರಲ್ಲಿ ಅನೇಕ ರಾಜಯೋಗಗಳ ರೂಪುಗೊಳ್ಳುವುದರ ಮೂಲಕ ನಿಮಗೆ ಕಾಲಕಾಲಕ್ಕೆ ವಿಶೇಷ ಲಾಭದ ಫಲಗಳು ಕರುಣಿಸಲಿವೆ. ಅದರಲ್ಲೂ ಇಲ್ಲಿ ಹೊಸ ವರ್ಷದಲ್ಲಿ ಕಾಕತಾಳೀಯವೆಂಬಂತೆ ಗುರುಪುಷ್ಯ ರಾಜಯೋಗವು 3 ಬಾರಿ ರೂಪುಗೊಳ್ಳುವ ಮೂಲಕ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಭಾಗ್ಯವನ್ನ ಖುಲಾಯಿಸಲಿದೆ. ಇಲ್ಲಿ ಮೊಟ್ಟ ಮೊದಲಿಗೆ ನಿಮಗೆ ಆರ್ಥಿಕ ಸಮೃದ್ಧಿಯ ಭರಪೂರ ಯೋಗಗಳು ಲಭಿಸಲಿವೆ. ಇಲ್ಲಿ ಖಂಡಿತ ಸಮಯ ಅದೃಷ್ಟದ ಫಲಗಳನ್ನು ಕರುಣಿಸಲಿದೆ. ಕಾರಣ, ಈ ಸಮಯದಲ್ಲಿ ನಿಮಗೆ ಅನೇಕ ಮೂಲಗಳಿಂದ ಧನಲಾಭದ ಯೋಗವಿರಲಿದೆ. ಇಲ್ಲಿ ನಿಮಗೆ ಆಸ್ತಿಗೆ ಸಂಬಂಧಿತ ಲಾಭ, ದೊಡ್ಡ ಯೋಜನೆಯೊಂದರಿಂದ ಲಾಭ ಲಭಿಸುವ ಯೋಗವಿರಲಿದೆ. ಇಲ್ಲಿ ವಿಶೇಷವೆನ್ನುವಂತೆಗ ನಿಮಗೆ ಹಣದ ಉಳಿತಾಯ ಮಾಡುವಲ್ಲಿಯೂ ಸಫಲತೆ ಲಭಿಸಲಿದೆ. ಇಲ್ಲಿ ಹೂಡಿಕೆಯಿಂದಲೂ ಲಾಭ ಹೊಂದುವಂತೆ ನೀವು ಕಂಡು ಬರಲಿದ್ದೀರಿ. ಇಲ್ಲಿ ಈ ಹಿಂದೆ ನೀವು ಮಾಡಿದ್ದ ಹೂಡಿಕೆ ದೊಡ್ಡ ಲಾಭ ಕರುಣಿಸುವ ನಿರೀಕ್ಷೆಯೂ ನಿಮ್ಮದಾಗಿರಲಿದೆ. ಈ ಎಲ್ಲಾ ಕಾರಣಗಳಿಂದಾಗಿ ನೀವು ಆರ್ಥಿಕ ರೂಪದಲ್ಲಿ ಹೆಚ್ಚು ಸದೃಢರಾಗಲಿದ್ದು, ಇದು ನಿಮ್ಮ ಅನೇಕ ಸಂಕಷ್ಟಗಳಿಗೆ ಮುಕ್ತಿ ಕರುಣಿಸಬಹುದಾಗಿದೆ. ಇದರ ಜತೆಗೆ ಇಲ್ಲಿ ಶೈಕ್ಷಣಿಕ ವಿಷಯದಲ್ಲಿಯೂ ಸಮಯ ಅದೃಷ್ಟದಿಂದ ಕೂಡಿರಲಿದೆ. ಇಲ್ಲಿ ವಿದ್ಯಾರ್ಥಿಗಳ ಜತೆಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ತೊಡಗಿರುವ ಬಹುತೇಕರು ಉತ್ತಮ ಫಲಗಳಿಗೆ ಭಾಜನಾಗಲಿದ್ದಾರೆ. ವಿಶೇಷವಾಗಿ ಇಲ್ಲಿ ವಿದ್ಯಾರ್ಥಿ ಜಾತಕದವರು ಅತಿ ಹೆಚ್ಚು ಶುಭ ಫಲಗಳನ್ನು ಹೊಂದಲಿದ್ದಾರೆ. ಇಲ್ಲಿ ಗುರುಪುಷ್ಯ ರಾಜಯೋಗವು ನಿಮ್ಮ ಜ್ಞಾನವೃದ್ಧಿಯ ಕಾರಕವಾಗಿ ಸಾಬೀತಾಗಲಿದೆ. ಇಲ್ಲಿ ನಿಮಗೆ ಇಚ್ಛಿತ ರೀತಿಯ ಶಿಕ್ಷಣ ಲಭಿಸಲಿದೆ. ಇಲ್ಲಿ ವಿದ್ಯಾರ್ಥಿ ಜಾತಕದವರಿಗೆ ಖಂಡಿತ ಯಾವುದೇ ಅಡೆತಡೆ ಬಾಧಿಸುವುದಿಲ್ಲ. ಅದೇ ಇಲ್ಲಿ ವಿದೇಶೀಯ ವ್ಯಾಸಂಗದ ಕನಸು ಕಾಣುವ ಜಾತಕದವರಿಗೂ ಸಮಯ ಉತ್ತಮವಾಗಿರಲಿದ್ದು, ಈ ಅವಧಿಯಲ್ಲಿ ನಿಮಗೆ ವಿದೇಶದಲ್ಲಿ ಉನ್ನತ ವ್ಯಾಸಂಗ ಹೊಂದುವ ಕನಸು ನನಸಾಗಬಹುದಾಗಿದೆ. ಇಲ್ಲಿ ಸ್ಕೂಲ್ ಕಾಲೇಜು ಹೊಂದಿರುವ ಜಾತಕದವರು ಜತೆಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಿತ ವಸ್ತುಗಳ ಮಾರಾಟ ಮಾಡುವ ಜಾತಕದವರು, ಹಾಗೆ ಬೋಧಕೇತರ ಸಿಬ್ಬಂದಿಗಳು ಸಹ ಲಾಭದ ಫಲಗಳನ್ನು ಹೊಂದಲಿದ್ದಾನೆ. ಇನ್ನು 2025ರಲ್ಲಿ ನೀವು ದೈಹಿಕ ರೂಪದಲ್ಲಿಯೂ ಸಾಕಷ್ಟು ಸದೃಢರಾಗಿ ಕಂಡು ಬರಲಿದ್ದೀರಿ.
ಇಲ್ಲಿಯವರೆಗೂ ನಿಮಗೆ ಬಾಧಿಸುತ್ತಲಿದ್ದ ಆರೋಗ್ಯ ಸಮಸ್ಯೆಗಳೆಲ್ಲವೂ ದೂರಗೊಳ್ಳುವುದರ ಮೂಲಕ ದೈಹಿಕ ಪ್ರಾಬಲ್ಯ ನಿಮ್ಮದಾಗಿರಲಿದೆ. ಹೊಸ ವರ್ಷದಲ್ಲಿ ನೀವು ಉತ್ತಮ ದಿನಚರಿಯನ್ನು ಹೊಂದುವುದರ ಮೂಲಕ ಮಾನಸಿಕ ಮತ್ತು ದೈಹಿಕ ರೂಪದಲ್ಲಿ ವಿಶೇಷ ಲವಲವಿಕೆಯಿಂದ ಕಂಗೊಳಿಸಲಿದ್ದೀರಿ. ಈ ರಾಜಯೋಗದ ನಿರ್ಮಾಣದಿಂದಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ತಿರುವು ಲಭಿಸಬಹುದಾಗಿದೆ. ಇಲ್ಲಿ ನಿಮ್ಮ ವೃತ್ತಿ ಜೀವನದ ಸಂಕಷ್ಟಗಳಿಗೆ ವಿಶೇಷ ಪರಿಹಾರ ಲಭಿಸುವುದರೊಂದಿಗೆ ಅನೇಕ ಹೊಸ ಸಾಹಸಕ್ಕೂ ನೀವು ಕೈ ಹಾಕುವಂತೆ ಕಂಡುಬರಲಿದ್ದೀರಿ. ಇಲ್ಲಿ ಮಾನಸಿಕ ಸದೃಢತೆ ನಿಮ್ಮದಾಗಿರುವುದರೊಂದಿಗೆ ಅತೀತ ಆತ್ಮವಿಶ್ವಾಸ ನಿಮ್ಮಲ್ಲಿ ಕಂಡುಬರಲಿದೆ. ಇಲ್ಲಿ ಗುರುಪುಷ್ಯ ರಾಜಯೋಗ 3 ಬಾರಿ ರೂಪುಗೊಂಡಾಗಲೂ ನಿಮಗೆ ಏನಾದರೊಂದು ಲಾಭಕಾರಿ ಫಲ ಲಭಿಸುವುದು ಸಾಧ್ಯವಾಗಲಿದೆ. ಇಲ್ಲಿ ವಿಶೇಷ ರೂಪದಲ್ಲಿ ನಿಮಗೆ ಗುರು ಮತ್ತು ಶನಿದೇವನ ಅನುಗ್ರಹವು ಲಭಿಸುವುದರಿಂದಾಗಿ ನೀವು ವೃತ್ತಿ ಬದುಕಿನ ಉನ್ನತಿಯ ಹಾದಿಯಲ್ಲಿ ಖಂಡಿತ ಮುನ್ನಡೆಯಲಿದ್ದೀರಿ. ಇಲ್ಲಿ ನೌಕರಸ್ಥ ಜಾತಕದವರು ವಿಶೇಷ ಪ್ರಖರತೆಯಿಂದ ಮುನ್ನಡೆಯಲಿದ್ದಾರೆ. ಇಲ್ಲಿ ಗುರುಪುಷ್ಯ ರಾಜಯೋಗ ರೂಪುಗೊಳ್ಳುವ ಸಮಯದಲ್ಲಿ ನೀವು ನಿಮ್ಮ ವೈಚಾರಿಕ ಬದ್ಧತೆಯನ್ನ ಪ್ರದರ್ಶಿಸುವಂತೆ ಕಂಡುಬರಲಿದ್ದೀರಿ. ಇಲ್ಲಿ ನಿಮ್ಮಲ್ಲಿ ವೃತ್ತಿ ನಿಷ್ಠೆ ಕಂಡುಬರಲಿದೆ. ನ್ಯಾಯಸಮ್ಮತವಾಗಿ ನೀವು ನಿಮ್ಮ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವ ಮೂಲಕ ನೀವು ಕಾರ್ಯನಿರ್ವಹಿಸುವ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಬಹುದಾಗಿದೆ. ಇಲ್ಲಿ ನಿಮ್ಮ ಉತ್ತಮ ಕಾರ್ಯನಿರ್ವಹಣೆಯು ನಿಮ್ಮ ವೃತ್ತಿ ವರ್ಚಸ್ಸು ವೃದ್ಧಿಸಬಹುದಾಗಿದೆ. ಈ ಅವಧಿಯಲ್ಲಿ ನಿಮ್ಮ ಪದ ಪ್ರತಿಷ್ಠೆಯಲ್ಲಿ ವೃದ್ಧಿ ಉಂಟಾಗಲಿದೆ. ಇಲ್ಲಿ ನಿಮಗೆ ದೊಡ್ಡ ದೊಡ್ಡ ಜವಾಬ್ದಾರಿಗಳು ಸಹ ಲಭಿಸಲಿವೆ. ಆ ಜವಾಬ್ದಾರಿಗಳನ್ನು ನಿಭಾಯಿಸುವ ಶಕ್ತಿಯು ಗುರುಪುಷ್ಯ ರಾಜಯೋಗದಿಂದ ನಿಮಗೆ ಲಭಿಸಲಿದೆ. ಹೀಗಾಗಿ ಇಲ್ಲಿ ವರ್ಷ 2025ರಲ್ಲಿ ನೀವು ಖಂಡಿತ ವಿಶೇಷ ಯಶಸ್ಸಿಗೆ ಭಾಜನರಾಗಲಿದ್ದೀರಿ. ಇಲ್ಲಿ ವ್ಯಾಪಾರ ನೌಕರಿಯ ಕ್ಷೇತ್ರ ನಿಮಗೆ ಹೆಚ್ಚು ಅನುಕೂಲಕರವಾಗಿ ಸಿದ್ಧಗೊಳ್ಳಲಿದೆ. ವಿಶೇಷ ರೂಪದಲ್ಲಿ ವ್ಯಾಪಾರಿ ಜಾತಕದವರಿಗೆ ಗುರುಪುಷ್ಯ ಯೋಗದ ಸಮಯದಲ್ಲಿ ಅತೀವ ಲಾಭದ ಯೋಗವಿರಲಿದೆ. ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಉಂಟಾಗಿದ್ದ ನಷ್ಟದ ಸ್ಥಿತಿ ದೂರಗೊಳ್ಳಬಹುದಾಗಿದೆ. ಇಲ್ಲಿ ನಷ್ಟದಿಂದ ಹೊರಬರುವ ಮಾರ್ಗೋಪಾಯಗಳು ಗುರುದೇವನಿಂದ ಲಭಿಸಿದರೆ ಅದೇ ಶನಿದೇವನಿಂದ ನಿಮಗೆ ಸದೃಢತೆ ಲಭಿಸಲಿದೆ. ಇಲ್ಲಿ ವ್ಯಾಪಾರದಲ್ಲಿ ಉಂಟಾಗಿದ್ದ ಕ್ಲಿಷ್ಟಕರ ಸನ್ನಿವೇಶಗಳನ್ನು ನೀವು ಧೈರ್ಯದಿಂದ ಎದುರಿಸುವ ಮೂಲಕ ನಷ್ಟದ ಸ್ಥಿತಿಯನ್ನ ಲಾಭದತ್ತ ಪರಿವರ್ತಿಸಲು ಸಾಧ್ಯವಾಗಲಿದೆ. ಇಲ್ಲಿ ವೈಯಕ್ತಿಕ ಜೀವನದ ದೃಷ್ಟಿಯಿಂದಲೂ ಈ ಸಮಯ ಹೆಚ್ಚು ಸಮೃದ್ಧಿಯಿಂದ ಕೂಡಿರಲಿದೆ. ಇಲ್ಲಿ ನೀವು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಲಿದ್ದೀರಿ. ಇಲ್ಲಿ ಸಾಮಾಜಿಕ ನಡವಳಿಕೆಯ ಇತಿಮಿತಿಯನ್ನ ನೀವು ಅರಿತುಕೊಳ್ಳುವ ಮೂಲಕ ಸಮಾಜಮುಖಿಯಾಗಿ ನಡೆದುಕೊಳ್ಳಲಿದ್ದೀರಿ. ಇಲ್ಲಿ ನಿಮ್ಮವರ ಬೇಕು ಬೇಡಗಳ ಕುರಿತಾಗಿ ಹೆಚ್ಚು ಕಾಳಜಿ ನಿಮ್ಮಲ್ಲಿ ಕಂಡುಬರಲಿದೆ. ಇತರ ಸಂಕಷ್ಟಗಳನ್ನು ಅರಿತುಕೊಳ್ಳುವ ಸೂಕ್ಷ್ಮ ಮನಸ್ಥಿತಿಯೂ ಸಹ ನಿಮ್ಮದಾಗಿರಲಿದೆ. ಹೀಗಾಗಿ ಇಲ್ಲಿ ನೀವು ಎಲ್ಲರಿಂದಲೂ ಹೆಚ್ಚು ಗೌರವಾದರಗಳನ್ನು ಹೊಂದುವಂತೆ ಕಂಡುಬರಲಿದ್ದೀರಿ. ಇಲ್ಲಿ ಪ್ರೇಮಿ ಜಾತಕದವರು ಸಹ ಹೆಚ್ಚು ಆನಂದದ ಸಮಯವನ್ನು ಹೊಂದಲಿದ್ದಾರೆ. ಇಲ್ಲಿ ಪ್ರೇಮಿ ಜಾತಕದವರು ತಮ್ಮ ಭವಿಷ್ಯದ ಕುರಿತಾಗಿ ಸ್ಪಷ್ಟತೆ ಹೊಂದುವುದರ ಮೂಲಕ ಹೆಚ್ಚು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುವ ಮೂಲಕ ತಮ್ಮ ಸಂಬಂಧವನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಬಲ್ಲವರಾಗಿ ಕಂಡುಬರಲಿದ್ದಾರೆ. ಇದರ ಜೊತೆಗೆ ಇಲ್ಲಿ ವಿವಾಹಿತ ಜಾತಕದವರು ಸಹ ಈ ಸಮಯದಲ್ಲಿ ಉತ್ತಮ ಸಮಯವನ್ನು ಹೊಂದಿರಲಿದ್ದು ಖಂಡಿತ ವೈವಾಹಿಕ ಸಂಬಂಧಗಳಲ್ಲಿ ಮಧುರತೆಯ ಪ್ರಾಪ್ತಿ ಉಂಟಾಗಲಿದೆ. ಇಲ್ಲಿ ಹೊಸ ವ್ಯಾಪಾರದ ಪ್ರಾರಂಭ ಮಾಡ ಬಯಸುವ ಜಾತಕವರಿಗೆ ಅವಶ್ಯಕ ಸಹಕಾರ ಲಭಿಸಲಿದೆ. ಆರ್ಥಿಕ ಸದೃಢತೆಯಿಂದಾಗಿ ಹೊಸ ವ್ಯಾಪಾರ ಸುಲಭಕ್ಕೆ ಕಾರ್ಯಗತಗೊಳ್ಳಲಿವೆ. ಇಲ್ಲಿ ನೌಕರಿ ವಂಚಿತ ಜಾತಕದವರ ಪಾಲಿಗೂ ಹೊಸ ವರ್ಷ ಸಾಕಷ್ಟು ಉತ್ತಮವಾಗಿರಲಿದೆ. ಇಲ್ಲಿ ನೌಕರಿ ವಂಚಿತರಿಗೆ ಖಂಡಿತ ಇಚ್ಛಿತ ಕ್ಷೇತ್ರದಲ್ಲಿ ಇಚ್ಛಿತ ನೌಕರಿ ಲಭಿಸಲಿದೆ. ಇಲ್ಲಿ ನಿಮ್ಮ ಕಾರ್ಯಕೌಶಲ್ಯ ಮತ್ತು ನಿಮ್ಮಲ್ಲಿರುವ ವೃತ್ತಿನಿಷ್ಠೆಯು ಉತ್ತಮ ನೌಕರಿ ಪಡೆಯುವಲ್ಲಿ ಸಹಕಾರಿಯಾಗಿ ಸಾಬೀತಾಗಲಿದೆ. ಒಟ್ಟಾರೆಯಾಗಿ ಇಲ್ಲಿ 2025ರಲ್ಲಿ 3 ಬಾರಿ ರೂಪುಗೊಳ್ಳಲಿರುವ ಗುರುಪುಷ್ಯ ರಾಜಯೋಗವು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಲಾಭಕಾರಿ ಫಲಗಳನ್ನು ಪ್ರದಾನ ಮಾಡಲಿದ್ದು ಇಲ್ಲಿ ಖಂಡಿತ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು. ವೀಕ್ಷಕರೇ, ವರ್ಷ 2025ರಲ್ಲಿ ರೂಪುಗೊಳ್ಳಿರುವ ವಿಶಿಷ್ಟ ರಾಜಯೋಗದ ಮಹತ್ವಪೂರ್ಣ ಮಾಹಿತಿ ಇದಾಗಿದ್ದು, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಜೊತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ.